ಗಾಡ್ಸ್ ಪ್ಲ್ಯಾನ್. ನಾವೇನೇ ಮಾಡಿದ್ರೂ ದೇವರು ಒಂದು ಪ್ಲ್ಯಾನ್ ಮಾಡಿರ್ತಾರೆ. ದೇವರು ಒಂದು ಅವಕಾಶವನ್ನು ಕೊಡ್ತಾರೆ. ಆ ದೇವರು ನಿರ್ಧಾರ ಮಾಡಿದಂತೆಯೇ ನಡೆಯುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶೆಫಾಲಿ ವರ್ಮಾ. ಶೆಫಾಲಿ ವರ್ಮಾ ಈ ವಿಶ್ವಕಪ್ನ ತಂಡದಲ್ಲೇ ಇರಲಿಲ್ಲ, 15ರ ಬಳಗದಲ್ಲೂ ಇರಲಿಲ್ಲ, ರಿಸರ್ವ್ ಪ್ಲೇಯರ್ ಲಿಸ್ಟ್ ಇರುತ್ತಲ್ಲ ಅದರಲ್ಲೂ ಕೂಡ ಈ ಹುಡುಗಿಯ ಹೆಸರಿರಲಿಲ್ಲ. ಕಳೆದ 1 ವರ್ಷದಿಂದ ಆಕೆಯನ್ನ ಏಕದಿನ ತಂಡದಿಂದ ಡ್ರಾಪ್ ಮಾಡಲಾಗಿತ್ತು. ಅವಕಾಶಗಳು ಸಿಗಲಿಲ್ಲ. ಅವಳು ಯಾವುದೋ ಒಂದು T20 ಟೂರ್ನಮೆಂಟ್ ಡೊಮೆಸ್ಟಿಕ್ನಲ್ಲಿ ಆಡ್ತಾ ಇದ್ಲು. ಹೀಗಿರುವಂಥ ಸಂದರ್ಭದಲ್ಲಿ ಸೆಮಿಫೈನಲ್ಗೆ ಇನ್ನೇನು 2 ದಿನ ಇರಬೇಕು ಎನ್ನುವಾಗ ಶೆಫಾಲಿ ವರ್ಮಾಗೆ ಕರೆ ಬರುತ್ತೆ. ಪ್ರತಿಕಾ ರಾವಲ್ಗೆ ಇಂಜುರಿ ಆಗಿದೆ, ನೀವು ತಂಡವನ್ನು ಸೇರ್ಕೊಳ್ಬೇಕು ಎನ್ನುವಂಥ ಕರೆ ಅದು. ಶೆಫಾಲಿ ತಂಡವನ್ನು ಸೇರ್ಕೊಳ್ತಾಳೆ. ಸೆಮಿಫೈನಲ್ನಲ್ಲಿ ನಿರೀಕ್ಷೆಗೆ ತಕ್ಕ ಹಾಗೆ ಆಟ ಬರೋದಿಲ್ಲ. ಆದರೆ ಫೈನಲ್ನಲ್ಲಿ ಈ ಹುಡುಗಿ ಆರ್ಭಟ ಮಾಡ್ತಾಳೆ, ಸಿಂಹದಂತೆ ಗರ್ಜನೆ ಮಾಡ್ತಾಳೆ, ಸ್ಫೋಟಕ ಆಟವನ್ನಾಡ್ತಾಳೆ. ಕೇವಲ ಬ್ಯಾಟಿಂಗ್ನಲ್ಲಿ ಮಾತ್ರವಲ್ಲ, ಬಾಲಿಂಗ್ನಲ್ಲೂ ಕೂಡ ಮೋಡಿ ಮಾಡ್ತಾಳೆ. ಅದರಲ್ಲೂ ಕೂಡ ಆ 2 ವಿಕೆಟ್ಗಳು ಪಂದ್ಯದ ಚಿತ್ರಣವನ್ನೇ ಬದಲಾಯಿಸುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ದೇವರು ನಿರ್ಧಾರ ಮಾಡಿದರೆ ಏನೆಲ್ಲ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ. 15ರ ಬಳಗದಲ್ಲೇ ಇರೋದಿಲ್ಲ, ರಿಸರ್ವ್ ಪ್ಲೇಯರ್ ಲಿಸ್ಟ್ನಲ್ಲೂ ಕೂಡ ಇರೋದಿಲ್ಲ. ಹೀಗಿರುವಾಗ ಸೆಮಿಫೈನಲ್ಗೆ 2 ದಿನ ಇರುವಾಗ ಕರೆ ಬರುತ್ತೆ. ಕಟ್ ಮಾಡಿದರೆ ಫೈನಲ್ ಪಂದ್ಯದ ಶ್ರೇಷ್ಠ ಪ್ರಶಸ್ತಿ, ಫೈನಲ್ ಪಂದ್ಯದಲ್ಲಿ ಜೀವನದ ಶ್ರೇಷ್ಠ ಇನ್ನಿಂಗ್ಸ್, ಫೈನಲ್ ಪಂದ್ಯದಲ್ಲಿ ಜೀವನದ ಶ್ರೇಷ್ಠ ಬಾಲಿಂಗ್. ಇದು ನಾವು ಪ್ಲ್ಯಾನ್ ಮಾಡಿ ಆಗೋದಲ್ಲ, ಎಲ್ಲವನ್ನ ಒಬ್ಬ ನಿರ್ಧಾರ ಮಾಡ್ತಾನೆ. ಶೆಫಾಲಿ ವರ್ಮಾ ಈ ಕಮ್ ಬ್ಯಾಕ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.